ಲಾರಿ ಚಾಲಕರಿಂದ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ. ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೂತನ ಕಾನೂನು ವಿರೋಧಿಸಿ ನಂಜನಗೂಡಿನಲ್ಲಿಂದು ಕರ್ನಾಟಕ ರಾಜ್ಯ ಲಾರಿ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಿನ್ನೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಲಾರಿ ಚಾಲಕರು ಮುಂದಾಗಿದ್ದು, ನಂಜನಗೂಡು ನಗರದ ಎಪಿಎಂಸಿ ಆವರಣದಲ್ಲಿ ಲಾರಿಗಳನ್ನು ನಿಲ್ಲಿಸಿ ಕಾಲ್ನಡಿಗೆ ಮೂಲಕ ನಡೆದುಕೊಂಡು ಬಂದು ಹೊಲಹಳ್ಳಿ ವೃತ್ತದಲ್ಲಿ ಜಮಾಯಿಸಿದ ಲಾರಿ ಚಾಲಕರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ಲಾರಿ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ವಿಶ್ವನಾಥ್ ಮಾತನಾಡಿ, ನೂತನ ಕಾಯ್ದೆಯನ್ನು ವಿರೋಧಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದಾರೆ. ನಂಜನಗೂಡಿನಲ್ಲಿ ನಾವು ಬೆಂಬಲ ವ್ಯಕ್ತಪಡಿಸಿ ಪ್ರತಿಭಟಿಸಿದ್ದೇವೆ. ಹಿಟ್ ಅಂಡ್ ರನ್ ಕೇಸ್ನಲ್ಲಿ ಆರೋಪಿ ಅಪಘಾತ ಬಗ್ಗೆ ಮಾಹಿತಿ ನೀಡದೆ ಘಟನಾ ಸ್ಥಳದಿಂದ ಪರಾರಿಯಾಗಿದ್ದಾರೆ. 10 ವರ್ಷಗಳವರೆಗೂ ಜೈಲು ಶಿಕ್ಷೆಯನ್ನು ವಿಧಿಸಬಹುದಾಗಿತ್ತು. ಈ ಕಾನೂನನ್ನು ವಾಪಸ್ ಪಡೆಯಲೇಬೇಕು. ಈ ಕಾಯ್ದೆಯ ಬಗ್ಗೆ ಮಾಹಿತಿ ಪಡೆಯದೆ ಏಕಾಏಕಿ ಕಾಯ್ದೆಯನ್ನ ಮಾಡಿದ್ದಾರೆ. ಈ ಕಾಯ್ದೆಯಿಂದ ಲಾರಿ ಚಾಲಕರು ಬೀದಿ ಬದಿಗೆ ಬರುತ್ತಾರೆ. ಹಾಗಾಗಿ ನಮ್ಮಲ್ಲಿರುವ ಡಿಎಲ್ಗಳನ್ನು ಸರ್ಕಾರಕ್ಕೆ ವಾಪಸ್ ಕೊಡುತ್ತೇವೆ. ಕೂಡಲೇ ಈ ಕಾಯ್ದೆಯನ್ನು ವಾಪಸ್ ಪಡೆಯಬೇಕು. ಇಲ್ಲವಾದಲ್ಲಿ ಮುಷ್ಕರವನ್ನು ಮುಂದುವರಿಸುತ್ತಿದ್ದೇವೆಂದು ಎಚ್ಚರಿಕೆ ನೀಡಿದರು. ನಮ್ಮ ಹೋರಾಟ ನ್ಯಾಯವಾಗಿ ಏನಪ್ಪಾ ಅಂದ್ರೆ ನಮ್ಮ ಚಾಲಕರಿಗೆ ಆಗಿರೋ ಅನ್ಯಾಯಕ್ಕೆ ವಿರುದ್ಧವಾಗಿ ನಾವು ಅವ್ರಿಗೆ ಸಹಕಾರ ಕೊಟ್ಟು ಹೋರಾಟ ಮಾಡ್ತಿದ್ದೀವಿ. ಚಾಲಕರ ಸಂಘದವರು ಭಾರಿ ಭಯ ಬಿದ್ದಿದ್ದಾರೆ. ಏನು ಹೊಸ ಕಾನೂನು ಮಾಡಿದ್ದಾರೆ, ಇದು ಅನ್ಯಾಯ. ಅವ್ರ ಹೆಂಡತಿ ಮಕ್ಕಳು ಬದುಕಲಿಕ್ಕೆ ಆಗ್ತಾ ಇಲ್ಲ. 10 ವರ್ಷ ಜೈಲು, 7 ಲಕ್ಷ ಫೈನು ಅಂದ್ರೆ ಕೊಡ್ಲಿಕ್ಕಾಗೋಲ್ಲ. ಈ ಕೇಂದ್ರ ಸರ್ಕಾರ ಏನು ಗೊತ್ತಿಲ್ಲದೇನೋ ಮಾಡಿದೆ, ಅದನ್ನು ಈ ಕೂಡಲೇ ವಾಪಸ್ ತಗೊಂಡು ನಮಗೆ ಹಿಂದೆ ಏನಿತ್ತು ಆ ರೀತಿ ಮಾಡಿಕೊಡ್ಬೇಕು. ಯಾರೇ ಆದರೂ ಅಪಘಾತ ಅನ್ನೋದಕ್ಕೆ ಅರ್ಥ ಅನಿರೀಕ್ಷಿತವಾಗಿ ಆಗುವ ಒಂದು ಅವಘಡಕ್ಕೆ ಅಪಘಾತ ಅಂತಿರೋದು. ಈ ಅಪಘಾತಕ್ಕೆ ಈ ರೀತಿ ಇವರು ಕಾನೂನು ಮಾಡಿ ಶಿಕ್ಷೆ ಮಾಡಿರೋದು ಭಾರಿ ತೊಂದರೆ ಇದೆ. ದಯವಿಟ್ಟು ಎಲ್ಲ ಜೀವನ ಮಾಡಬೇಕು. ಮತ್ತು ನಿಮ್ಮ ಮನೆಗೆಲ್ಲ ಬಟ್ಟೆ ಬರೆ ಅನ್ನ ಸಾಗಾಣಿಕೆ ಮಾಡುವಂಥ ಉತ್ತಮವಾದ ವೃತ್ತಿ ಇದು ಜಾರಿಗೆ ತಂದಿದೆ. ಅದರ ವಿರುದ್ಧ ನಂಜನಗೂಡು ತಾಲೂಕಿನಲ್ಲಿ ಒಂದು ಹೋರಾಟಕ್ಕೆ ಶುರುವನ್ನು ಮಾಡಿದ್ದೇವೆ. ಇದು ರಾಜ್ಯಾದ್ಯಂತ ವ್ಯಾಪಿಸ್ಕೊಂಡಿದೆ. ಇಡೀ ದೇಶಾದ್ಯಂತ ಎಲ್ಲ ಚಾಲಕರು ಸಹ ರಸ್ತೆಯಲ್ಲಿ ನಿಂತು ಚಳವಳಿ ಮಾಡಬೇಕಾಗಿ ಎಲ್ಲರೂ ಈಗಾಗಲೇ ಅವರು ತೀರ್ಮಾನಿಸಿದ್ದಾರೆ. ಈಗಾಗಲೇ ಎಲ್ಲ ಚಾಲಕರು ಸಹ ಎಲ್ಲ ಅವ್ರ ವೃತ್ತಿಯನ್ನು ಬಿಟ್ಟು ರಸ್ತೆಯಲ್ಲಿ ನಿಂತು ಅವರ ಜೀವನವನ್ನು ಹಾಳು ಮಾಡ್ಕೊಳ್ಳೋಂಥ ಪರಿಸ್ಥಿತಿಗೆ ಈಗಾಗಲೇ ಬರ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಈ ಕೂಡಲೇ ಈ ನಿಟ್ಟಿನಲ್ಲಿ ಗಮನ ಹರಿಸಿ ಈ ಒಂದು ಕೇಂದ್ರ ಸರ್ಕಾರದ ವಿರೋಧ ನೀತಿ ಏನಿದೆ, ಈ ಜಾರಿಗೆ ತಂದಿರೋಂಥ ಕಾಯ್ದೆನ ವಾಪಸ್ ತಗೋಬೇಕಾಗಿ ಈ ಮೂಲಕ ನಾವು ನಂಜನಗೂಡು ತಾಲೂಕಿನ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಚಾಲಕರೇ ದಯವಿಟ್ಟು ಎಚ್ಚರ. ಈ ಒಂದು ಸಂಘದ ಅಧ್ಯಕ್ಷನಾಗಿ ಸಿದ್ಧವಾದ ನಾನು ಈ ಮೂಲಕ ತಿಳಿಸೋದೇನೆಂದರೆ, ಈ ದಿನ ಕೇಂದ್ರ ಸರ್ಕಾರ ಈ ಏನು ಮರಣ ಶಾಸನ ಒಂದು ಕಾಯ್ದೆಯನ್ನು ತರಕ್ಕೆ ಹೋಗಿದೆ, ಈ ಕಾನೂನಿನ ವಿರುದ್ಧವಾಗಿ ಇವತ್ತು ತಾತ್ಕಾಲಿಕವಾಗಿ ಅಂದರೆ ನಾವು ಪ್ರಪ್ರಥಮವಾಗಿ ಹೋರಾಟನ ಶುರು ಮಾಡಿದ್ದೀವಿ. ಇದು ಇನ್ನು ಮುಂದೆ ಉಗ್ರವಾದಂಥ ಹೋರಾಟ ಆಯ್ತದೆ, ಕಾನೂನನ್ನು ಹಿಂಪಡೆದೇ ಹೋದರೆ ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ತಿಳಿಸೋಕ್ಕೆ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಇದನ್ನೇನಾದರೂ ಅವರು ಮುಂದೂಡ್ಕೊಂಡು ಹೋದರೆ ಇನ್ನೂ ಉಗ್ರವಾದಂಥ ಹೋರಾಟದ ಮುಖಾಂತರ ನಾವು ಹಿಂಪಡಿತೀವಿ ಅಂತ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ.